ನೋಡಲು ಗುಲಾಬಿಯಂತೆ ಕಾಣುವ ಈ ಹೂವು ಗುಲಾಬಿ ಅಲ್ಲ. ಪರಿಮಳದಲ್ಲಿ ಮಲ್ಲಿಗೆಯನ್ನು ಮೀರಿಸುವಂತ ಪರಿಮಳವಿರುವುದು, ಆದರೆ ಇದು ಮಲ್ಲಿಗೆಯ ಜಾತಿಗೆ ಸೇರಿರುವುದು ಅಲ್ಲ. ಇದು ಗಾರ್ಡೇನಿಯಾ ಫ್ಲವರ್. ಕನ್ನಡದಲ್ಲಿ ಇದಕ್ಕೆ ಗಂಧರಾಜ ಫ್ಲವರ್ ಅಂತ ಹೇಳ್ತೀವಿ. ಇದು ತುಂಬಾ ಪರಿಮಳಯುಕ್ತ. ಗಾರ್ಡನ್ ನಲ್ಲಿ ಒಂದು ಫ್ಲವರ್ ಅರಳಿದೆ ಅಂದ್ರೆ ಗಾರ್ಡನ್ ಎಲ್ಲ ತುಂಬಾ ಪರಿಮಳಯುಕ್ತವಾಗಿರುತ್ತೆ. ಅಥವಾ ಮನೆಯಲ್ಲಿ ನಾವು ದೇವರ ಮುಂದೆ ಕೊಯ್ದು ತಂದು ದೇವರಿಗೆ ಹಾಕಿದೀವಿ ಅಥವಾ ಹಾಲಲ್ಲಿ ಇಟ್ಟಿದ್ದೀವಿ ಅಂದ್ರೆ ಮನೆಯೆಲ್ಲ ಗಮ್ ಅಂತ ಪರಿಮಳ ಬೀರ್ತಾ ಇರತ್ತೆ. ಇದಕ್ಕೆ ಅರಳಲು ಸ್ವಲ್ಪ ಟೈಮ್ ಬೇಕು. ಇದು ಈವ್ನಿಂಗ್ ಟೈಮ್ ಅರಳತ್ತೆ. ಅರಳಿದ ಮೇಲೆ ಇದು ಗಿಡದಲ್ಲೇ ಬಿಟ್ರೆ ಒಂದು 3 to 4 days ಇರತ್ತೆ ಚೆನ್ನಾಗಿ. ತುಂಬಾ ಪರಿಮಳ. ನಾವು ಏನೋ ಮನಸ್ಸಿಗೆ ಬೇಜಾರಿದೆ ಅಂದ್ರೂ ಇದ್ರ ಸ್ಮೆಲ್ ಕೇಳ್ಬಿಟ್ರೆ ನಾವು ರಿಲ್ಯಾಕ್ಸ್ಡ್ ಫೀಲ್ ಮಾಡ್ತೀವಿ. ಅಷ್ಟು ಚಂದ ಘಮ ಇರುತ್ತೆ ಇದರಲ್ಲಿ. ತುಂಬಾ ಪರಿಮಳಯುಕ್ತ. ಇದರದ್ದು ಸ್ಮೆಲ್ಲೇ ಒಂಥರ ಡಿಫ್ರೆಂಟ್. ಅದನ್ನ ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ. ಅದನ್ನ ನಾವು ಫೀಲ್ ಮಾಡಿದ್ರೇನೆ ಗೊತ್ತಾಗೋದು. ಎಲ್ಲ ಗಾರ್ಡನಿಂಗ್ ಹಾಬಿ ಇರೋರು ಇದನ್ನ ಒಂದು ಹಾಕೊಂಡ್ರೆ ಗಾರ್ಡನಿನ ಒಂದು ಕಳೆನೇ ಬೇರೆ ಆಗ್ಬಿಡತ್ತೆ. ತುಂಬಾ ಚೆನ್ನಾಗಿರುತ್ತೆ. ಸ್ಮೆಲ್ ಅಂತೂ ಇದನ್ನ ಎಕ್ಸ್ಪ್ಲೇನ್ ಮಾಡಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇದನ್ನ ನಾವು ನರ್ಸರಿಯಿಂದ ತಂದು ಹಾಕೊಬಹುದು. ಲೋ ಮೇಂಟೆನೆನ್ಸ್ ಇದೆ. ಸಂಜೆ ಟೈಮು ಅರಳಿ 2 to 3 days ಗಿಡದಲ್ಲೇ ಬಿಟ್ರೆ ಇರತ್ತೆ. ನಾವು ದೇವರಿಗೆ ಹಾಕಿದ್ರೆ 1 day ಬಾಡ್ ಹೋಗ್ಬಿಡತ್ತೆ. ನೀರಿನಲ್ಲಿ ನಾವು ಹಾಕಿಟ್ರೆ 2 days ಅಂತೂ ಇರತ್ತೆ. ಒಂದು ಹೂವು ಸಾಕು ಇಡೀ ಮನೆ ಗಮ್ ಅಂತ ಪರಿಮಳ ಬೀರುತ್ತೆ. ನಮ್ಮ ಮನಸ್ಸಿಗೆ ಆಹ್ಲಾದಕರವನ್ನು ಉಂಟು ಮಾಡಲು ಇದೊಂದು ಹೂವು ಸಾಕು. ಮಲ್ಲಿಗೆಯಕ್ಕಿಂತಲೂ ಘಮ ಇರತ್ತೆ ಅಂತ ಹೇಳಿದ್ರು ತಪ್ಪಿಲ್ಲ. ತುಂಬಾ ಚೆನ್ನಾಗಿರುತ್ತೆ. ಗಾರ್ಡನಿಂಗ್ ಹಾಬಿ ಇರೋರು ಇದನ್ನ ಹಾಕೊಬಹುದು. ದೇವರಿಗೂ ಶ್ರೇಷ್ಠ, ಮನಸ್ಸಿಗೂ ಖುಷಿ. ಸೊ ಎಲ್ಲರೂ ತಂದು ಹಾಕೊಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.